ಸಮಯ ರಾತ್ರಿ 2:37. ಇಲ್ಲೊಬ್ಬ ಆಸಾಮಿ ಹೇಗೆ ಓಡಾಡ್ತಿದ್ದಾನೆ ನೋಡಿ. ಕತ್ತಲಾದ್ರೆ ಸಾಕು, ಮಲೆನಾಡಲ್ಲಿ ಖದೀಮರ ಗುಂಪೊಂದು ಓಡಾಡ್ತಿದೆ. ಜನರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಶಿವಮೊಗ್ಗದಲ್ಲಿ ಚಡ್ಡಿ ಗ್ಯಾಂಗ್ ಕಾಟ, ಆತಂಕದಲ್ಲಿ ಮಲೆನಾಡಿನ ಜನರು. ಶಿವಮೊಗ್ಗದಲ್ಲಿ ಕಳೆದ ಕೆಲವು ತಿಂಗಳಿಂದ ದರೋಡೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಿದೆ. ಕಳೆದ ತಿಂಗಳಷ್ಟೇ ಶಿವಮೊಗ್ಗದ ಹೊರವಲಯದ ಬಡ್ಡಿನಕೊಪ್ಪದ ಪುಟ್ಟಪ್ಪ ಕ್ಯಾಂಪ್ನಲ್ಲಿ 6 ಜನರ ಗುಂಪೊಂದು ಟಾರ್ಚ್, ಚಾಕು, ಗನ್ ಹಿಡಿದು ದರೋಡೆ ಮಾಡಲು ಹೊಂಚು ಹಾಕಿ ಓಡಾಡಿದ ಘಟನೆ ನಡೆದಿತ್ತು. ಈ ಘಟನೆ ಮಾಸುವ ಮುನ್ನವೇ ಶಿವಮೊಗ್ಗಕ್ಕೆ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಇಲ್ಲಿನ ಸುಭಾಷ್ ನಗರದ ಮನೆಯೊಂದಕ್ಕೆ ನುಗ್ಗಿ ಚಡ್ಡಿ ಗ್ಯಾಂಗ್ ಕಳ್ಳತನಕ್ಕೆ ಯತ್ನಿಸಿದೆ. ಕಿಟಕಿ ಅದೆಲ್ಲ ಸ್ಕ್ರೂ ಎಲ್ಲ ನೀಟಾಗಿ ಓಪನ್ ಮಾಡ್ಬಿಟ್ಟು ಕಿಟಕಿ ಮೆಲ್ಲಕ್ಕೆ ತೆಗೆದು ಸೌಂಡ್ ಬರ್ತಿದ್ದಂಗೆ ಇಟ್ಟಿದ್ದಾರೆ ಹೊರಗಡೆ. ಇಟ್ಟಾದ್ಮೇಲೆ ಅವ್ರು ಏನ್ ಮಾಡಿದ್ರೆ ಹೊರಗಡೆ ಬಂದಿದ್ದಾರೆ. ಇಬ್ಬರು ಹೊರಡಿದ್ದಾರೆ, ಮೇ ಬಿ ಇಬ್ಬರು ವಾಚಿಂಗ್ ಅಲ್ಲಿ ಇರ್ತಾರೆ ಹೊರಗಡೆ. ಇಬ್ಬರು ಬಂದ್ಬಿಟ್ಟು ಬಿಯರ್ ಗೀರೆಲ್ಲ ನೀಟಾಗಿ ಮುರ್ದಿ, ಒಳಗಡೆ ಇರೋದ ಲಾಕರ್ ಎಲ್ಲ ಮುರ್ದಿ ಅದೆಲ್ಲ ನೀಟಾಗಿ ನೋಡಿದ್ದಾರೆ. ಆಮೇಲೆ ಬಟ್ಟೆ ಗಿಟ್ಟಿ ಎಲ್ಲ ಕೆದ್ರಾಕೆಲ್ಲ ಮಾಡಿದ್ದಾರೆ. ಆಮೇಲೆ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಮನೆಯೊಳಗೆ ಇದ್ದಾರೆ ಅವರು. ಒಂದು 3/4 ಗಂಟೆ ಮನೆಯೊಳಗಿದ್ದೆ. ಆಮೇಲೆ ಏನೂ ಸಿಗ್ದಿದ್ದಂಗೆ ಏನ್ ಮಾಡಿದಾರೆ ಅವರು, ಅಲ್ಲೇನೂ ಆಗ್ಲಿಲ್ಲ ಅನ್ಕೊಂಡು ಮುಂದೆ ಬಂದ್ಬಿಟ್ಟು ಇಲ್ಲೊಂದು 10 ನಿಮಿಷ ಇದ್ದಾರೆ ಡೋರ್ ಹತ್ರ. ಡೋರ್ ಹತ್ರ 10 ನಿಮಿಷ ಇದ್ದಾದ್ಮೇಲೆ ಏನ್ ಮಾಡಿದ್ರೆ ಟ್ರೈ ಮಾಡಿದ್ರು, ಮುಂದೆ ಡೋರ್ ಟ್ರೈ ಮಾಡಿ. ಅವಾಗ ಏನ್ ಮಾಡಿದ್ರೆ ಡೋರ್ ಓಪನ್ ಆಗಿದೆ. ಅದು ನಾವೇನು ಟವರ್ ಲಾಕ್ ಆಗಿರ್ತಿಲ್ಲ, ಟವರ್ ಲಾಕ್ ಇದ್ರಿಂದ ಸ್ವಲ್ಪ ಬಚಾವಾಗಿದೆ. ಇಲ್ಲಾಂದ್ರೆ ಅವ್ರ ಮನೆ ನುಗ್ಗೋ ಚಾನ್ಸಸ್ ಗಳಿತ್ತು. ನಮ್ದೇನಾದ್ರು ಜೀವ ಏನಾದ್ರು ಮಾಡಿರ್ಬೋದಿತ್ತು ಅವರು. ಜಾನ್ ಎಂಬುವರ ಮನೆಯ ಕಿಟಕಿ ಮುರಿದು ಕಳ್ಳತನಕ್ಕೆ ಖದೀಮರು ಯತ್ನಿಸಿದ್ದಾರೆ. ಒಂದು ರೂಮ್ ಅನ್ನ ಸಂಪೂರ್ಣ ಶೋಧಿಸಿದ್ದು ಬಟ್ಟೆಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಕಾಲ್ಕಿತ್ತಿದ್ದಾರೆ. ಅದೇ ನಾವು ಜನ ಇರ್ಬೇಕಾದ್ರೆ ಹಿಂಗ್ ಕಳ್ಳರು ಬಂದಿ ಇಷ್ಟೆಲ್ಲ ಮಾಡ್ತಾರಂದ್ರೆ ಮನೆ ಖಾಲಿ ಇರ್ಬೇಕಾದ್ರೆ ಒಂದು ಓಕೆ ಮಾಡ್ತಾರೆ ಅಂತ. ಜನ ಇರ್ಬೇಕಂದ್ರೆ ಯಾವ ಧೈರ್ಯದಲ್ಲೇ ಮನೇಲಿ ನಮ್ಗೆ ಸೇಫ್ ಇಲ್ಲ, ಮನೇಲಿ ಸೇಫ್ ಇಲ್ಲ, ದಾರಿಯಲ್ಲಿ ಹೋಗ್ಬೇಕಾದ್ರೂ ಸೇಫ್ ಇರಲ್ಲ ಅಂತ ಹೇಳಿದ್ರೆ ಮನೇನೆ ಸೇಫ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ನಮ್ಗೆ ಇದಕ್ಕೆ ಹೆಚ್ಚಿನ ಭದ್ರತೆ ಬೇಕೇ ಬೇಕು. ಖದೀಮರು ಶ್ರೀಮಂತ ವ್ಯಕ್ತಿಗಳು ಇರುವ ಬಡಾವಣೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಾರೆ. ಸದ್ಯ ಚಡ್ಡಿ ಗ್ಯಾಂಗ್ನ 4-5 ಜನರ ತಂಡ ಮಲೆನಾಡಲ್ಲಿ ಆತಂಕ ಸೃಷ್ಟಿಸಿದೆ. ಹೀಗಾಗಿ ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲಾದ್ಯಂತ ರಾತ್ರಿ ಗಸ್ತು ಹೆಚ್ಚಿಸುವ ಮೂಲಕ ದರೋಡೆಕೋರರ ಹೆಡೆಮುರಿ ಕಟ್ಟುವಂತೆ ಜನರು ಆಗ್ರಹಿಸಿದ್ದಾರೆ. ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಮಯ ರಾತ್ರಿ 2:37. ಇಲ್ಲೊಬ್ಬ ಆಸಾಮಿ ಹೇಗೆ ಓಡಾಡ್ತಿದ್ದಾನೆ ನೋಡಿ. ಕತ್ತಲಾದ್ರೆ ಸಾಕು, ಮಲೆನಾಡಲ್ಲಿ ಖದೀಮರ ಗುಂಪೊಂದು ಓಡಾಡ್ತಿದೆ. ಜನರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಶಿವಮೊಗ್ಗದಲ್ಲಿ ಚಡ್ಡಿ ಗ್ಯಾಂಗ್ ಕಾಟ, ಆತಂಕದಲ್ಲಿ ಮಲೆನಾಡಿನ ಜನರು. ಶಿವಮೊಗ್ಗದಲ್ಲಿ ಕಳೆದ ಕೆಲವು ತಿಂಗಳಿಂದ ದರೋಡೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಿದೆ. ಕಳೆದ ತಿಂಗಳಷ್ಟೇ ಶಿವಮೊಗ್ಗದ ಹೊರವಲಯದ ಬಡ್ಡಿನಕೊಪ್ಪದ ಪುಟ್ಟಪ್ಪ ಕ್ಯಾಂಪ್ನಲ್ಲಿ 6 ಜನರ ಗುಂಪೊಂದು ಟಾರ್ಚ್, ಚಾಕು, ಗನ್ ಹಿಡಿದು ದರೋಡೆ ಮಾಡಲು ಹೊಂಚು ಹಾಕಿ ಓಡಾಡಿದ ಘಟನೆ ನಡೆದಿತ್ತು. ಈ ಘಟನೆ ಮಾಸುವ ಮುನ್ನವೇ ಶಿವಮೊಗ್ಗಕ್ಕೆ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಇಲ್ಲಿನ ಸುಭಾಷ್ ನಗರದ ಮನೆಯೊಂದಕ್ಕೆ ನುಗ್ಗಿ ಚಡ್ಡಿ ಗ್ಯಾಂಗ್ ಕಳ್ಳತನಕ್ಕೆ ಯತ್ನಿಸಿದೆ. ಕಿಟಕಿ ಅದೆಲ್ಲ ಸ್ಕ್ರೂ ಎಲ್ಲ ನೀಟಾಗಿ ಓಪನ್ ಮಾಡ್ಬಿಟ್ಟು ಕಿಟಕಿ ಮೆಲ್ಲಕ್ಕೆ ತೆಗೆದು ಸೌಂಡ್ ಬರ್ತಿದ್ದಂಗೆ ಇಟ್ಟಿದ್ದಾರೆ ಹೊರಗಡೆ. ಇಟ್ಟಾದ್ಮೇಲೆ ಅವ್ರು ಏನ್ ಮಾಡಿದ್ರೆ ಹೊರಗಡೆ ಬಂದಿದ್ದಾರೆ. ಇಬ್ಬರು ಹೊರಡಿದ್ದಾರೆ, ಮೇ ಬಿ ಇಬ್ಬರು ವಾಚಿಂಗ್ ಅಲ್ಲಿ ಇರ್ತಾರೆ ಹೊರಗಡೆ. ಇಬ್ಬರು ಬಂದ್ಬಿಟ್ಟು
ಬಿಯರ್ ಗೀರೆಲ್ಲ ನೀಟಾಗಿ ಮುರ್ದಿ, ಒಳಗಡೆ ಇರೋದ ಲಾಕರ್ ಎಲ್ಲ ಮುರ್ದಿ ಅದೆಲ್ಲ ನೀಟಾಗಿ ನೋಡಿದ್ದಾರೆ. ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ಕೆದ್ರಾಕೆಲ್ಲ ಮಾಡಿದ್ದಾರೆ. ಆಮೇಲೆ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಮನೆಯೊಳಗೆ ಇದ್ದಾರೆ ಅವರು. ಒಂದು 3/4 ಗಂಟೆ ಮನೆಯೊಳಗಿದ್ದೆ ಆಮೇಲೆ ಏನೂ ಸಿಗ್ದಿದ್ದಂಗೆ ಏನ್ ಮಾಡಿದಾರೆ ಅವರು, ಅಲ್ಲೇನೂ ಆಗ್ಲಿಲ್ಲ ಅನ್ಕೊಂಡು ಮುಂದೆ ಬಂದ್ಬಿಟ್ಟು ಇಲ್ಲೊಂದು 10 ನಿಮಿಷ ಇದ್ದಾರೆ ಡೋರ್ ಹತ್ರ. ಡೋರ್ ಹತ್ರ 10 ನಿಮಿಷ ಇದ್ದಾದ್ರೆ ಏನ್ ಮಾಡಿದ್ರೆ ಟ್ರೈ ಮಾಡಿದ್ರು, ಮುಂದೆ ಡೋರ್ ಟ್ರೈ ಮಾಡಿ. ಅವಾಗ ಏನ್ ಮಾಡಿದ್ರೆ ಡೋರ್ ಓಪನ್ ಆಗಿದೆ. ಅದು ನಾವೇನು ಟವರ್ ಲಾಕ್ ಆಗಿರ್ತಿಲ್ಲ, ಟವರ್ ಲಾಕ್ ಇದ್ರಿಂದ ಸ್ವಲ್ಪ ಬಚಾವಾಗಿದೆ. ಇಲ್ಲಾಂದ್ರೆ ಅವ್ರ ಮನೆ ನುಗ್ಗೋ ಚಾನ್ಸಸ್ ಗಳಿತ್ತು. ನಮ್ದೇನಾದ್ರು ಜೀವ ಏನಾದ್ರು ಮಾಡಿರ್ಬೋದಿತ್ತು ಅವರು. ಜಾನ್ ಎಂಬುವರ ಮನೆಯ ಕಿಟಕಿ ಮುರಿದು ಕಳ್ಳತನಕ್ಕೆ ಖದೀಮರು ಯತ್ನಿಸಿದ್ದಾರೆ. ಒಂದು ರೂಮ್ ಅನ್ನ ಸಂಪೂರ್ಣ ಶೋಧಿಸಿದ್ದು ಬಟ್ಟೆಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಕಾಲ್ ಕಿತ್ತಿದ್ದಾರೆ. ಅದೇ ನಾವು ಜನ ಇರ್ಬೇಕಾದ್ರೆ ಹಿಂಗ್ ಕಳ್ರು ಬಂದಿ ಇಷ್ಟೆಲ್ಲ ಮಾಡ್ತಾರಂದ್ರೆ ಮನೆ ಖಾಲಿ ಇರ್ಬೇಕಾದ್ರೆ ಒಂದು ಓಕೆ ಮಾಡ್ತಾರೆ ಅಂತ. ಜನ ಇರ್ಬೇಕಂದ್ರೆ ಯಾವ ಧೈರ್ಯದಲ್ಲೇ ಮನೇಲಿ ನಮ್ಗೆ ಸೇಫ್ ಇಲ್ಲ, ಮನೇಲಿ ಸೇಫ್ ಇಲ್ಲ. ದಾರಿಯಲ್ಲಿ ಹೋಗ್ಬೇಕಾದ್ರೂ ಸೇಫ್ ಇರಲ್ಲ ಅಂತ ಒಂದ್ ಹೇಳಿದ್ರೆ ಮನೇನೆ ಸೇಫ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ನಮ್ಗೆ ಇದಕ್ಕೆ ಹೆಚ್ಚಿನ ಭದ್ರತೆ ಬೇಕೇ ಬೇಕು. ಖದೀಮರು ಶ್ರೀಮಂತ ವ್ಯಕ್ತಿಗಳು ಇರುವ ಬಡಾವಣೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಾರೆ. ಸದ್ಯ ಚಡ್ಡಿ ಗ್ಯಾಂಗ್ನ 4-5 ಜನರ ತಂಡ ಮಲೆನಾಡಲ್ಲಿ ಆತಂಕ ಸೃಷ್ಟಿಸಿದೆ. ಹೀಗಾಗಿ ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲಾದ್ಯಂತ ರಾತ್ರಿ ಗಸ್ತು ಹೆಚ್ಚಿಸುವ ಮೂಲಕ ದರೋಡೆಕೋರರ ಹೆಡೆಮುರಿ ಕಟ್ಟುವಂತೆ ಜನರು ಆಗ್ರಹಿಸಿದ್ದಾರೆ. ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಮಯ ರಾತ್ರಿ 2:37. ಇಲ್ಲೊಬ್ಬ ಆಸಾಮಿ ಹೇಗೆ ಓಡಾಡ್ತಿದ್ದಾನೆ ನೋಡಿ. ಕತ್ತಲಾದ್ರೆ ಸಾಕು, ಮಲೆನಾಡಲ್ಲಿ ಖದೀಮರ ಗುಂಪೊಂದು ಓಡಾಡ್ತಿದೆ. ಜನರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಶಿವಮೊಗ್ಗದಲ್ಲಿ ಚಡ್ಡಿ ಗ್ಯಾಂಗ್ ಕಾಟ, ಆತಂಕದಲ್ಲಿ ಮಲೆನಾಡಿನ ಜನರು. ಶಿವಮೊಗ್ಗದಲ್ಲಿ ಕಳೆದ ಕೆಲವು ತಿಂಗಳಿಂದ ದರೋಡೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಿದೆ. ಕಳೆದ ತಿಂಗಳಷ್ಟೇ ಶಿವಮೊಗ್ಗದ ಹೊರವಲಯದ ಬಡ್ಡಿನಕೊಪ್ಪದ ಪುಟ್ಟಪ್ಪ ಕ್ಯಾಂಪ್ನಲ್ಲಿ 6 ಜನರ ಗುಂಪೊಂದು ಟಾರ್ಚ್, ಚಾಕು, ಗನ್ ಹಿಡಿದು ದರೋಡೆ ಮಾಡಲು ಹೊಂಚು ಹಾಕಿ ಓಡಾಡಿದ ಘಟನೆ ನಡೆದಿತ್ತು. ಈ ಘಟನೆ ಮಾಸುವ ಮುನ್ನವೇ ಶಿವಮೊಗ್ಗಕ್ಕೆ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಇಲ್ಲಿನ ಸುಭಾಷ್ ನಗರದ ಮನೆಯೊಂದಕ್ಕೆ ನುಗ್ಗಿ ಚಡ್ಡಿ ಗ್ಯಾಂಗ್ ಕಳ್ಳತನಕ್ಕೆ ಯತ್ನಿಸಿದೆ. ಕಿಟಕಿ ಅದೆಲ್ಲ ಸ್ಕ್ರೂ ಎಲ್ಲ ನೀಟಾಗಿ ಓಪನ್ ಮಾಡ್ಬಿಟ್ಟು ಕಿಟಕಿ ಮೆಲ್ಲ ತೆಗೆದು ಸೌಂಡ್ ಬರ್ತಿದ್ದಂಗೆ ಇಟ್ಟಿದ್ದಾರೆ ಹೊರಗಡೆ. ಇಟ್ಟಾದ್ಮೇಲೆ ಅವ್ರು ಏನ್ ಮಾಡಿದ್ರೆ ಹೊರಗಡೆ ಬಂದಿದ್ದಾರೆ. ಇಬ್ರು ಹೊರಡಿದ್ದಾರೆ, ಮೇ ಬಿ ಇಬ್ರು ವಾಚಿಂಗ್ ಅಲ್ಲಿ ಇರ್ತಾರೆ ಹೊರಗಡೆ. ಇಬ್ರು ಬಂದ್ಬಿಟ್ಟು ಬಿಯರ್ ಗೀರೆಲ್ಲ ನೀಟಾಗಿ ಮುರ್ದಿ, ಒಳಗಡೆ ಇರೋದ ಲಾಕರ್ ಎಲ್ಲ ಮುರ್ದಿ ಅದೆಲ್ಲ ನೀಟಾಗಿ ನೋಡಿದ್ದಾರೆ. ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ಕೆದ್ರಾಕೆಲ್ಲ ಮಾಡಿದ್ದಾರೆ. ಆಮೇಲೆ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಮನೆಯೊಳಗೆ ಇದ್ದಾರೆ ಅವರು. ಒಂದು 3/4 ಗಂಟೆ ಮನೆಯೊಳಗಿದ್ದೆ ಆಮೇಲೆ ಏನೂ ಸಿಗ್ದಿದ್ದಂಗೆ ಏನ್ ಮಾಡಿದಾರೆ ಅವರು, ಅಲ್ಲೇನೂ ಆಗ್ಲಿಲ್ಲ ಅನ್ಕೊಂಡು ಮುಂದೆ ಬಂದ್ಬಿಟ್ಟು ಇಲ್ಲೊಂದು 10 ನಿಮಿಷ ಇದ್ದಾರೆ ಡೋರ್ ಹತ್ರ. ಡೋರ್ ಹತ್ರ 10 ನಿಮಿಷ ಇದ್ದಾದ್ರೆ ಏನ್ ಮಾಡಿದ್ರೆ ಟ್ರೈ ಮಾಡಿದ್ರು, ಮುಂದೆ ಡೋರ್ ಟ್ರೈ ಮಾಡಿ. ಅವಾಗ ಏನ್ ಮಾಡಿದ್ರೆ ಡೋರ್ ಓಪನ್ ಆಗಿದೆ. ಅದು ನಾವೇನು ಟವರ್ ಲಾಕ್ ಆಗಿರ್ತಿಲ್ಲ, ಟವರ್ ಲಾಕ್ ಇದ್ರಿಂದ ಸ್ವಲ್ಪ ಬಚಾವಾಗಿದೆ. ಇಲ್ಲಾಂದ್ರೆ ಅವ್ರ ಮನೆ ನುಗ್ಗೋ ಚಾನ್ಸಸ್ ಗಳಿತ್ತು. ನಮ್ದೇನಾದ್ರು ಜೀವ ಏನಾದ್ರು ಮಾಡಿರ್ಬೋದಿತ್ತು ಅವರು. ಜಾನ್ ಎಂಬುವರ ಮನೆಯ ಕಿಟಕಿ ಮುರಿದು ಕಳ್ಳತನಕ್ಕೆ ಖದೀಮರು ಯತ್ನಿಸಿದ್ದಾರೆ. ಒಂದು ರೂಮ್ ಅನ್ನ ಸಂಪೂರ್ಣ ಶೋಧಿಸಿದ್ದು ಬಟ್ಟೆಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಕಾಲ್ ಕಿತ್ತಿದ್ದಾರೆ. ಅದೇ ನಾವು ಜನ ಇರ್ಬೇಕಾದ್ರೆ ಹಿಂಗ್ ಕಳ್ರು ಬಂದಿ ಇಷ್ಟೆಲ್ಲ ಮಾಡ್ತಾರಂದ್ರೆ ಮನೆ ಖಾಲಿ ಇರ್ಬೇಕಾದ್ರೆ ಒಂದು ಓಕೆ ಮಾಡ್ತಾರೆ ಅಂತ. ಜನ ಇರ್ಬೇಕಂದ್ರೆ ಯಾವ ಧೈರ್ಯದಲ್ಲೇ ಮನೇಲಿ ನಮ್ಗೆ ಸೇಫ್ ಇಲ್ಲ, ಮನೇಲಿ ಸೇಫ್ ಇಲ್ಲ. ದಾರಿಯಲ್ಲಿ ಹೋಗ್ಬೇಕಾದ್ರೂ ಸೇಫ್ ಇರಲ್ಲ ಅಂತ ಒಂದ್ ಹೇಳಿದ್ರೆ ಮನೇನೆ ಸೇಫ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ನಮ್ಗೆ ಇದಕ್ಕೆ ಹೆಚ್ಚಿನ ಭದ್ರತೆ ಬೇಕೇ ಬೇಕು. ಖದೀಮರು ಶ್ರೀಮಂತ ವ್ಯಕ್ತಿಗಳು ಇರುವ ಬಡಾವಣೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಾರೆ. ಸದ್ಯ ಚಡ್ಡಿ ಗ್ಯಾಂಗ್ನ 4-5 ಜನರ ತಂಡ ಮಲೆನಾಡಲ್ಲಿ ಆತಂಕ ಸೃಷ್ಟಿಸಿದೆ. ಹೀಗಾಗಿ ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲಾದ್ಯಂತ ರಾತ್ರಿ ಗಸ್ತು ಹೆಚ್ಚಿಸುವ ಮೂಲಕ ದರೋಡೆಕೋರರ ಹೆಡೆಮುರಿ ಕಟ್ಟುವಂತೆ ಜನರು ಆಗ್ರಹಿಸಿದ್ದಾರೆ. ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.